श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 90 ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮೀ। ಯಾವ ರೀತಿಯಾಗಿ ನೀರು ಎಲ್ಲ ಕಡೆಯಿಂದ ತುಂಬುತ್ತಿದ್ದರೂ ತನ್ನ ಮರ್ಯಾದೆಯನ್ನು ಮೀರದಿರುವ ಸಮುದ್ರದಲ್ಲಿ ಪ್ರವೇಶ ಮಾಡುತ್ತದೆಯೋ ಅದರಂತೆ ಯಾವ ಮನುಷ್ಯನಲ್ಲಿ ಯಾವುದೇ ವಿಕಾರವನ್ನುಂಟು ಮಾಡದೆ ಎಲ್ಲ ಇಚ್ಛೆಗಳು ಪ್ರವೇಶ ಮಾಡುತ್ತವೆಯೋ ಅವನಿಗೇ ಶಾಂತಿ ಸಿಗುತ್ತದೆ. ವಿಷಯಗಳ ಅಪೇಕ್ಷೆ ಮಾಡುವವನಿಗೆ ಸಿಗುವುದಿಲ್ಲ. ಪಾರ್ಥ ಆಣೀಕಹಿ ಪರಿ तो जानो येईल अवधारी जैसी अक्षोभता सागरी ಅಖಂಡಿತ. ಅರ್ಜುನ ಇನ್ನೊಂದು ಪ್ರಕಾರದಲ್ಲಿ ಅವನನ್ನು ಗುರುತಿಸಬಹುದಿಲ್ಲಿ. ಯಾವ ರೀತಿಯಾಗಿ ಅಕ್ಷೋಭತೆ ಇರುವುದೋ ಸಾಗರದಲ್ಲಿ ಅಖಂಡವಾದ. ಹೇ ಅರ್ಜುನ, ಅವನನ್ನು ಇನ್ನೊಂದು ಪ್ರಕಾರದಲ್ಲಿ ಗುರುತಿಸಬಹುದು. ಯಾವ ರೀತಿಯಾಗಿ ಸಮುದ್ರದಲ್ಲಿ ಅಖಂಡವಾದ ಅಕ್ಷೋಭತೆ ಇರುವುದು ಅದರಂತೆ ಅವನಲ್ಲಿಯೂ ಅಂಥದೇ ಅಕ್ಷೋಭತೆ ಇರುತ್ತದೆ. ಜರಿ ಸರಿತಾ ಓಘ ಸಮಸ್ತ ಪರಿಪೂರ್ಣ ಹೋऊनी मिळत तरी अधिक नोहे ईशत ಮರ್ಯಾದಾನ ಸಂಡಿ. ನದಿಯ ಪ್ರವಾಹವೆಲ್ಲವೂ ಸಮುದ್ರದಲ್ಲಿಯೇ ಸೇರುತ್ತಿರುವುದು ಸಂಪೂರ್ಣವು. ಅದರಿಂದ ಹೆಚ್ಚಾಗುವುದಿಲ್ಲ. ಸಮುದ್ರವು ತನ್ನ ಮರ್ಯಾದೆ ಬಿಡುವುದಿಲ್ಲ. ಮಳೆಗಾಲದಲ್ಲಿ ಸಾವಿರಾರು ನದಿಗಳ ಪ್ರವಾಹವೆಲ್ಲವೂ ಆ ಸಮುದ್ರದಲ್ಲಿಯೇ ಸೇರುತ್ತಿರುವುದು. ಅದರಿಂದ ಸಮುದ್ರವು ಹೆಚ್ಚಾಗುವುದಿಲ್ಲ ಹಾಗೂ ತನ್ನ ಮರ್ಯಾದೆ ಬಿಡುವುದಿಲ್ಲ. ನಾತರಿ ಗ್ರೀಷ್ಮಕಾಳಿ ಸರಿತಾ ಶೋಷೂನಿ ಜಾತಿ ಸಮಸ್ತ ಪರಿಶೂನ್ಯನವೇ ಪಾರ್ಥ ಸಮುದ್ರ ಜೈಸ. ಅಥವಾ ಗ್ರೀಷ್ಮಕಾಲದಲ್ಲಿಯ ಎಲ್ಲ ನದಿಗಳು ಬತ್ತಿ ಹೋದರೂ ಅವೆಲ್ಲವುಗಳು ಕಡಿಮೆಯಾಗುವುದಿಲ್ಲವೋ ಮರ್ಯಾದೆಯಳು ಅಂಥ ಸಮುದ್ರದಂತಿರುವನು. ಗ್ರೀಷ್ಮಕಾಲದಲ್ಲಿ ಆ ಎಲ್ಲ ನದಿಗಳು ಬತ್ತಿ ಹೋದರೂ ಸಮುದ್ರದ ಮರ್ಯಾದೆಯಲ್ಲಿ ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ. ಅವನು ಅಂಥ ಸಮುದ್ರದಂತಿರುವನು. ತೈಸಾ ಪ್ರಾಪ್ತಿ ರಿದ್ಧಿ ಸಿದ್ಧಿ ತಯಾಸಿ ಕ್ಷೋಭು ನಾಹಿ ಬುದ್ಧಿ ಆಣೀನ ಪಾವತಾನ ಬಾಧಿ ಅಧೃತಿ ತಯಾತೆ. ಅದರಂತೆ ಪ್ರಾಪ್ತವಾದರೂ ರಿದ್ಧಿ ಸಿದ್ಧಿಯು ಅದರಿಂದ ಕ್ಷುಬ್ಧವಾಗುವುದಿಲ್ಲ. ಬುದ್ಧಿಯು ಪ್ರಾಪ್ತವಾಗದಿದ್ದರೂ ಹೊಂದುವುದಿಲ್ಲ. ಬಾಧೆಯು ಅಧೈರ್ಯದಿಂದಾಗಿ. ಅಥವಾ ರಿದ್ಧಿ ಸಿದ್ಧಿ ಪ್ರಾಪ್ತವಾದರೂ ಅದರಿಂದ ಅವನ ಬುದ್ಧಿಯು ಕ್ಷುಬ್ಧವಾಗುವುದಿಲ್ಲ. ಅದೇ ರೀತಿ ಅವನಿಗೆ ಏನೂ ಪ್ರಾಪ್ತವಾಗದಿದ್ದರೂ ಅವನ ಮನಸ್ಸು ಅಧೈರ್ಯದಿಂದ ಬಾಧೆ ಅಂದರೆ ಕ್ಷುಬ್ಧತೆ ಹೊಂದುವುದಿಲ್ಲ. सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय।
ಜೈ ಜೈ ರಘುವೀರ ಸಮರ್ಥ.